ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿರಲಿ, ಅದರಲ್ಲಿ ನಾನು ಇರಲಿ. ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ವಾ, ಅದನ್ನು ಯಾವ ಥರ ಆಗ್ತಾ ಇದೆ ಅಂತ ನಿಮಗೆ ಒಂದೊಂದೇ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ತುಂಬ ಬಿಸಿಲಿದೆ. ಇದು ನಾವು ಬಾಡಿಗೆ ಇರುವಂಥ ಮನೆ. ಬ್ಯಾಕ್ ಸೈಡೇ ನಾವು ಕಟ್ತಾಯಿದ್ವಿ, ನಮ್ಮ ಮನೆ ಓನ್ ಹೌಸ್ ಕಟ್ತಾ ಇದ್ದೀವಲ್ಲ. ಸೊ ತೋರಿಸ್ತೀನಿ ನಿಮಗೆ. ಇದು ಫಸ್ಟ್ ಫ್ಲೋರ್ ಮೇಲ್ಗಡೆ ಇರೋವಂಥ ಮನೆ. ಇದು ಹಾಲು ನೀವೇನು ನೋಡ್ತಾ ಇದ್ದೀರಲ್ಲ. ಸೊ ಕೆಳಗಡೆಯಿಂದ ಮನೆ ಹೋಮ್ ಟೂರ್ನ ನಾನು ಆಮೇಲೆ ಮಾಡ್ತೀನಿ. ಸೊ ಇದು ಮೇಲ್ಗಡೆ ಒಂದು ಪೋರ್ಷನ್ ಇದೆಯಲ್ಲ, ಇದು ಪೂರ್ವದ ಬಾಗಿಲಿರೋವಂಥ ಮನೆ. ಸೊ ಇಲ್ಲಿ ಇನ್ನೂ ಪ್ಲಂಬಿಂಗ್ ವರ್ಕ್ ನಡೀತಾ ಇದೆ. ಸೊ ಎಲ್ಲ ಅದು ಹುಬ್ಳಿಯಿಂದ ಕರೆಸ್ತೀವಿ ಇವ್ರನ್ನ, ಪ್ಲಂಬಿಂಗ್ ವರ್ಕರ್ನ. ಸೊ ಅವರು 3 ಜನನೂ ಬಂದಿದ್ದಾರೆ. ಸೊ ಇಲ್ಲಿ ಇದು ಬೆಡ್ರೂಮ್ಗೆ ಒಂದು ವಿಂಡೋ ಬಂದಿದೆ. ಇದು ಈ ಕಡೆ ಸೈಡ್ ಇರೋದು ಬಾತ್ರೂಮಲ್ಲಿ ಕೂಡ ಪೈಪ್ಗೆ ಎಲ್ಲ ಲೈನ್ ಮಾಡಿದ್ದಾರೆ ಅವರು. ಸೊ ಇದು ಒಂದು ಸಿಂಗಲ್ ಬೆಡ್ರೂಮು, ಕಿಚನ್, ಹಾಲು. ಇದು ಪೂರ್ವದ ಬಾಗಿಲು ಅಂತ ಹೇಳಿದ್ದೀನಲ್ಲ. ಸೊ ಮುಂದುಗಡೆ ಈ ಥರ ಇದೆ, ಸ್ವಲ್ಪ ಸ್ಪೇಸ್ ಕೂಡ ಇದೆ. ವ್ಯೂ ಅಂತೂ ಸುತ್ತಮುತ್ತ ನೋಡೋಕ್ಕಷ್ಟು ಸೂಪರಾಗಿದೆ. ನನಗೆ ಯಾವಾಗಾದರೂ ಮನಸ್ಸು ಬೇಜಾರಾದಾಗ ನಾನು ಮೇಲ್ಗಡೆ ಹೋಗಿ ಈ ಥರ ವ್ಯೂ ನೋಡ್ಕೊಂಡು ಕೊಡ್ತೀನಿ. ಅಲ್ಲಿ ಸೈಡಲ್ಲಿ ಒಂದು ಕಾಲುವೆ ಬಂದಿದೆ. ಇಲ್ಲೊಂದು ಚಿಕ್ಕದು ತಾಯಮ್ಮ ಒಂದು ದೇವಸ್ಥಾನ ಇದೆ. ಅಲ್ಲಿ ರೈಲ್ವೇದು ಇವಾಗ ಆಗ್ತಾ ಇರೋದು. ಇಲ್ಲಿ ಇನ್ನು ರೈಲ್ವೆ ಟ್ರ್ಯಾಕ್ ಬರಲಿಕ್ಕೆ ಕೆಲಸ ನಡೀತಿದೆ ಪಕ್ಕದಲ್ಲಿ. ಅಂದರೆ ನಮಗೆ ಒಂದು 2 ಕಿಲೋಮೀಟ್ರ್ ದೂರನೇ ಆಗುತ್ತೆ, ಬಟ್ ಕಾಣ್ತಾ ಇದೆ. ಪಕ್ಕದಲ್ಲಿ ಕೂಡ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾನೇ ಇದ್ದದ. ಇದು ಈ ಕಡೆ ಉತ್ತರದ ಬಾಗಿಲು ಮನೆ. ಇದು ನಾನು ಹೇಳಿದ್ದೀನಲ್ಲ, ಉತ್ತರದ ಭಾಗದಲ್ಲಿ ಸೇಮ್ ಸಿಂಗಲ್ ಇದು ಬೆಡ್ರೂಮು, ಕಿಚನ್, ಹಾಲ್. ಇದು 1 BHK ಇರೋದು. ಸೊ ಇಲ್ಲಿ ಕೂಡ ಪೈಪೆಲ್ಲ ಹಾಕಿದ್ದಾರೆ. ಇನ್ನೂ ಕನ್ಸ್ಟ್ರಕ್ಷನ್ ಇದೇನು ಪೈಪ್ ಲೈನ್ ಮಾಡ್ತಾನೇ ಇದ್ದಾರೆ. ಇನ್ನು ಅವ್ರು ಬಂದು ಒಂದು 8 ದಿನ ಆಯಿತು, ಇನ್ನೂ ಪ್ಲಂಬಿಂಗ್ ವರ್ಕ್ ಮುಗ್ದಿಲ್ಲ. ಇನ್ನೊಂದು 2-3 ಡೇಸಲ್ಲಿ ಮುಗೀತಾ ಅಂತ ಹೇಳಿದ್ದಾರೆ. ಸೊ ಇದು ಈ ಕಡೆ ಈ ಥರ ಇದೆ. ಅಂದರೆ ಸೇಮ್ ಇದದ, ಏನಂದರೆ ಬಾಗಿಲು ಮಾತ್ರ ಚೇಂಜ್ ಇದೆ. ಒಂದು ಉತ್ತರದ ಬಾಗಿಲು, ಒಂದು ಪೂರ್ವದ ಬಾಗಿಲಿದೆ. ಇದು ಇಬ್ಬರು ಬೆಡ್ರೂಮ್ಗೂ ಅಟ್ಯಾಚ್ ಬಾತ್ರೂಮೇ ಕೊಟ್ಟಿದ್ದೀವಿ. ಅವರಿಗೆ ಬಟ್ಟೆ ವಾಶ್ ಮಾಡಲಿಕ್ಕೆ ಹೊರಗಡೆ ಕೊಟ್ಟಿದ್ದೀವಿ. ಈ ಮನೆಯವರಿಗೆ ಈ ಕಡೆ ಬ್ಯಾಕ್ ಸೈಡ್ ಕೊಟ್ಟಿದ್ದೀವಿ. ಆ ಮನೆಯವ್ರಿಗೆ ಅವ್ರ ಮುಂದ್ಗಡೆನೇ ಕಾರ್ನರಲ್ಲಿ ಕೊಟ್ಟಿದ್ದೀವಿ. ಸೊ ಬಟ್ಟೆ ಏನಾದರೂ ವಾಶ್ ಮಾಡಿಕೊಂಡ್ರೆ ಅಲ್ಲೇ ಇಬ್ರಿಗೂ ಒಂದೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನಾನು ಬೇಡ, ಎಲ್ಲರೂ ಅಡ್ಜಸ್ಟ್ ಆಗಬೇಕಲ್ಲ, ಬಾಡಿಗೆ ಬರೋರು ಒಬ್ಬೊಬ್ಬರು ಒಂದೊಂದು ಥರ ಮೈಂಡ್ ಸೆಟ್ಟರು ಇರ್ತಾರೆ, ಇಬ್ರಿಗೂ ಬೇರೆ ಬೇರೆ ಇರಲಿ ಅಂತಲೇ ನಾನು ಪ್ಲ್ಯಾನ್ ಮಾಡಿಸಿದ್ದು. ಕೆಳಗಡೆ ಅದು ಮರಳು ಕಾಣ್ತಾ ಇದ್ದದಲ್ಲ, ನಮ್ಮದೇ. ಸೊ ಪಕ್ಕದಲ್ಲಿ ಒಂದು ಕಾಲುವೆ, ಪಕ್ಕದಲ್ಲಿ ಒಂದು ರೋಡ್ ಕೂಡ ಬಂದಿದೆ ಅಂತ. ಅದು ಚಿಕ್ಕದಿದೆ ರೋಡು. ಸೊ ಅಲ್ಲಿ ಒಂದು ಇದು ಹೋಗ್ತಾ ಇದೆಯಲ್ಲ, ಅದು ಕಾಲುವೆ ಇದೆ. ನಮಗೆ ಆ ಕಡೆ ಹೋಗೋಕ್ಕಾಗಲ್ಲ, ದಾರಿ ಇಲ್ಲ ಆ ಕಡೆ. ಸೊ ಈಗ ಮೇಲ್ಗಡೆ ಹೋಗೋಣ. ಸ್ವಲ್ಪ ಟೆರೆಸ್ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇದು ನಮ್ಮದು ಬಾಡಿಗೆ ಮನೆ ಕಾಣ್ತಾ ಇದೆಯಲ್ಲ, ಬಾಡಿಗೆ ಮನೆ ಪಕ್ಕದಲ್ಲಿ ಕಾಣ್ತಾ ಇರೋದು ಶೆಡ್ ಇದೆಯಲ್ಲ, ಅದನ್ನು ನಾವೇ ಇದು ಒಂದು 15,000 ಖರ್ಚು ಮಾಡಿ ನಮ್ಮ ಮನೆಯವ್ರು ಹಾಕಿದ್ದಾರೆ. ಅದು ಏನಕ್ಕೆ ಹಾಕಿದ್ದಾರೆ ಅಂತೇಳಿದ್ರೆ, ಇದು ನಮ್ಮದು ಕನ್ಸ್ಟ್ರಕ್ಷನ್ದೆಲ್ಲ ಸಾಮಾನು ಇರುತ್ತಲ್ಲ, ಸಾಮಾನು ಜೊತೆಗೆ ನಮ್ಮದು ಸಿಮೆಂಟು ಎಲ್ಲ ಸ್ಟೋರ್ ಮಾಡಲಿಕ್ಕೆ ಅಂತಲೇ ಅದನ್ನು ಅವ್ರು ಮಾಡಿಸಿರೋದು. ಸೊ ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಷನ್ ಆದಮೇಲೆ ಅದನ್ನು ತೆಗಿಬೇಕು. ಯಾಕಂದರೆ ಅವ್ರದ್ದು ಬೇರೆ ಒಬ್ರದ್ದು ಜಾಗದಲ್ಲಿ ಹಾಕಿರೋದು ನಾವು. ಸೊ ಆಲ್ರೆಡಿ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅವ್ರಿಗೂ ಕಷ್ಟ ಆಗುತ್ತಲ್ಲ. ಸೊ ಅವರು ಆಲ್ರೆಡಿ ಹೇಳಿದ್ದಾರೆ, ನಮ್ಮದು ಕನ್ಸ್ಟ್ರಕ್ಷನ್ ಆಗೋ ಗಂಟ ಇರಲಿ ಅಂತ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಸೊ ಮೇಲ್ಗಡೆ ಇದು ಹೋಗಿ ಬರಲಿಕ್ಕೇ ಕಷ್ಟ, ಕಾಲು ತುಂಬ ನೋವು ಬರುತ್ತೆ. ಏನು ಮಾಡೋದು, ಬರಬೇಕು, ಇಲ್ಲಾಂದರೆ ನಡೆಯಲ್ಲ. ಸೊ ಅದಕ್ಕೋಸ್ಕರ ಆ ಥರ ಬಂದೆ. ಇಲ್ಲಿ ನಮ್ಮದು ಟೆರೆಸಲ್ಲಿ ಏನೋ ಕೆಲಸ ತುಂಬ ಇದೆ. ಸಿಂಟೆಕ್ಸ್ ಎಲ್ಲ ಇಡಬೇಕು, ಇಲ್ಲೊಂದು ಟ್ಯಾಪ್ ಕೊಡಬೇಕು. ಇದರಲ್ಲಿ ಇನ್ನೂ 60% ಮಾತ್ರ ಆಗಿದದ. ಇನ್ನೂ 40% ಎಲ್ಲ ಮಾಡೋದಿದೆ. ಅಂದರೆ ಇವಾಗೆಲ್ಲ ದುಡ್ಡಿಂದು ಖರ್ಚು ಇದೆ. ಇಷ್ಟು ದಿನ ಎಲ್ಲ ಈ ಗೋಡೆಗಳು ನಿಂತಿದ್ದಾವ. ಬಟ್ ಇವಾಗ ಏನಂದರೆ ಇದು ಕಿಟಕಿ, ಬಾಗಿಲು ಮತ್ತು ಇದು ಏನೋ ಫ್ಲೋರಿಂಗ್ ಮಾಡಿಸೋದು, POP ಮಾಡಿಸೋದು, ಇವಾಗಿಂದನೇ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮನೆಯವರು. ನಮ್ಮದು 30-40 ಸೈಟಲ್ಲೇ ನಾವು ಇದು ಮಾಡ್ಕೊಂಡಿರೋದು ಮನೆ. ಇದು ಮಳೆ ನೀರು ಹೋದರೆ ಇದು ಬರುತ್ತಲ್ಲ, ಅದು ಕೆಳಗಡೆ ಹೋಗಲಿಕ್ಕೆ ಅಂತ ಒಂದು ಹೋಲ್ ಮಾಡಿದ್ದಾರೆ ಅವರು. ಇಲ್ಲಿ ನಮಗೆ ಬಟ್ಟೆ ವಾಶ್ ಮಾಡಲಿಕ್ಕೆ ಒಂದು ಕಟ್ಟಿದ್ದು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಇನ್ನು ಅದ್ರದ್ದು ಪ್ಲ್ಯಾನ್ ಏನು ಮಾಡಿಲ್ಲ. ಇನ್ನು ಎಲಿವೇಷನ್ ಮಾಡಬೇಕು ಅಂತೇಳಿದ್ರೂ ಎಲಿವೇಷನ್ನು ಇವಾಗ ಸದ್ಯನೂ ನನಗೇನೋ ಇಷ್ಟ ಆಗ್ತಾಯಿಲ್ಲ. ಎಲಿವೇಷನ್ ಬೇಡ,
ಸುಮ್ಮನೆ ಗ್ರಿಲ್ ಇಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಥರ ಅಲ್ಲಿ ಕಾಣ್ತಿದ್ದೀವಲ್ಲ ಆ ಥರ ಮಾಡೋಣ ಅಂತ ಅಂದ್ಕೊಂಡ್ರು ನಮ್ಮ ಮನೆಯವರು. ನಾನೇನೋ ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ ಅದು ನನಗೂ. ಯಾಕಂದರೆ ಸುತ್ತಮುತ್ತಲು ಎಲ್ಲನೂ ಬಿಲ್ಡಿಂಗೇ ಇರೋದಿಲ್ಲಿ. ಎಲ್ಲ ಬಿಲ್ಡಿಂಗ್ ಬಂದಮೇಲೆ ಆ ಎಲಿವೇಶನ್ಗೆ ಯಾಕಪ್ಪ ದುಡ್ಡು ಖರ್ಚು ಮಾಡಿದೆ ಅಂತ ಫೀಲ್ ಆಗೋದು ಬೇಡ ಅಂಥೇಳಿ ಇವಾಗಲೇ ನಾನು ಅದನ್ನು ಬೇಡ ಅಂತಲೇ ಮೈಂಡಿಂದ ತೆಗ್ದಾಕಿಬಿಟ್ಟಿದ್ದೀನಿ. ಸೊ ನಮ್ಮನೆ ಕೆಳಗಡೆ ನಾವು ಏನಿದ್ದೀವಲ್ಲ ಅದನ್ನು ನೆಕ್ಸ್ಟ್ ಟೈಮು ಹೋಮ್ ಟೂರ್ ಮಾಡ್ತೀನಿ, ಅದು ಯಾವ ಥರ ನಾವು ಮಾಡಿದ್ದೀವಿ ಅಂತ. ಸೊ ಇಲ್ಲಿ ಕೆಳಗಡೆ ನಾವು ನಿನ್ನೆ ಮಾಡಿದ್ದಾರೆ ಏನು ಅಂದರೆ ಬಾತ್ರೂಮ್ ಇದು ಸೆಪ್ಟಿಕ್ ಟ್ಯಾಂಕ್ ಏನಿದೆಯಲ್ಲ ಅದು ನಾವಿನ್ನೂ ಕವರ್ ಮಾಡಿರಲಿಲ್ಲ. ನಿನ್ನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂಡೆ ಹಾಕಿ ಮತ್ತು ಮೇಲ್ಗಡೆ ಇದು ಕಾಂಕರ್ದೆಲ್ಲ ಹಾಕಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕಿದೆ ನಾನು ಬೆಳಿಗ್ಗೆ, ನಿನ್ನೆ ಹಾಕಿದ್ರಲ್ಲ. ಸೊ ಅದಕ್ಕೆ ನೀರೆಲ್ಲ ಹಾಕಿಬಿಟ್ಟು ಒಂದು ಮನೆ ಕಡೆ ಒಂದು ನೋಡಿಕೊಂಡು ಬಂದುಬಿಡು ಅಂತ ಹೇಳಿದರು ನಮ್ಮ ಮನೆಯವರು. ಸೊ ಮಕ್ಕಳು ಹೋದ್ಮೇಲೆ ನಾನು ಬಂದಿದ್ದನ್ನೆಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ನೀರು ಹಾಕ್ಕೊಂಡು ಬಂದೆ. ಸೊ ಇಷ್ಟಕ್ಕೆ ನಂದು ಈ ವ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟು ನಮ್ಮನೆ ಕೆಳಗಡೆ ಏನಿದೆ ಅಲ್ಲ ಅದನ್ನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು ನಮ್ಮ ಮನೆಗೆ ಬರಬೇಕಾದ್ರೆ ಮೇನ್ ಇದು ರೋಡ್ ಇದೆ. ಇದು ಪರಂಗಿ ಗಿಡ, ಇದು ಪರಂಗಿ ಹಣ್ಣು ಗೊತ್ತಲ್ವ, ನೀವೇನು ಅಂತೀರ? ಪರಂಗಿ ಹಣ್ಣಿನ ಗಿಡ ಇದು ನಮ್ಮ ಮನೆಗೆ ಇಲ್ಲೇ ನಾವು ಇದೇ ಬೇರೆ ಸೈಟಲ್ಲೇ ಈ ಥರ ಹೋಗ್ತಿದ್ದೀವಿ, ಪಕ್ಕದಲ್ಲೇ ಇರೋದ್ರಿಂದ ರೋಡಿಂದ ಹೋಗ್ಬೇಕಾದ್ರೆ ಹೊಡೆದು ಹೋಗ್ಬೇಕಾಗತ್ತೆ ಅಂತೇಳಿ ಇಲ್ಲೇ ಪ್ಲಂಬಿಂಗ್ ವರ್ಕ್ ಅಂತ ಇಷ್ಟು ಕಂಪ್ಲೀಟ್ ಆಗಿದೆ. ಇನ್ನೂ ಸ್ವಲ್ಪ ಇದೆ, ಇನ್ನೂ 2 ದಿನ ಕಂಪ್ಲೀಟ್ ಆಗುತ್ತೆ. ಸೊ ಇವತ್ತಿಗೆ ನಾನು ವ್ಲಾಗ್ನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.